Hello students, hope you all are doing well. Today we are going to cover NCERT chapter 3. ಜಾಗ್ರಫಿಯನ್ನು ನೋಡ್ತಾ ಇದ್ವಿ. NCERT ಜಾಗ್ರಫಿಯಲ್ಲಿ ಚಾಪ್ಟರ್ 2ವರೆಗೂ ನೆನ್ನೆವರೆಗೂ ನೋಡಿದ್ದೀವಿ. ಇವತ್ತು ಚಾಪ್ಟರ್ 3ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಚಾಪ್ಟರ್ 3 ಚಾಪ್ಟರ್ 3 ಏನಿದೆ ಅಂತ ನೋಡಿದರೆ, ಚಾಪ್ಟರ್ 3 ಏನಿದೆ ನಿಮಗೆಲ್ಲ ಬೋರ್ಡ್ ಮೇಲೆ ಕಾಣಿಸ್ತಿದೆ. ಮೋಷನ್ ಆಫ್ ದಿ ಅರ್ತ್, ಮೋಷನ್ ಆಫ್ ದಿ ಅರ್ತ್, ಮೋಷನ್ಸ್ ಆಫ್ ದಿ ಅರ್ತ್, ಭೂಮಿಯ ಚಲನೆಗಳು ಅಂತ ಅರ್ಥ ಕೊಡುತ್ತೆ. ಸೊ ಭೂಮಿಯ ಯಾವೆಲ್ಲ ರೀತಿಯ ಚಲನೆಗಳಿದ್ದಾವೆ ಅಂತ ನಾವು ಈ ಪಾಠದಲ್ಲಿ ಕಲಿತೀವಿ. 2 ರೀತಿಯ ಚಲನೆಗಳನ್ನು ನಾವು ಈ ಪಾಠದಲ್ಲಿ ಕಲಿಯೋರಿದ್ದೀವಿ. ಒಂದು ರೊಟೇಷನ್ ಆ್ಯಂಡ್ ರೆವಲ್ಯೂಷನ್. ಓಕೆ, ರೊಟೇಷನ್ ಆ್ಯಂಡ್ ರೆವಲ್ಯೂಷನ್. ಓಕೆ, ಎಸ್, ರೊಟೇಷನ್ ಮತ್ತು ರೆವಲ್ಯೂಷನ್ ಬಗ್ಗೆ ಮೋಷನ್ಸ್ ಆಫ್ ಅರ್ತ್ ಅನ್ನೋ ಪಾಠದಲ್ಲಿ ಬ್ರೀಫ್ ಇಂಟ್ರೊಡಕ್ಷನ್ ಅನ್ನು ಇಟ್ಟಿದ್ದಾರೆ. ನಾವು ಅದನ್ನು ಈ ಪಾಠದಲ್ಲಿ ಕವರ್ ಮಾಡ್ತೀವಿ. ಸೊ ದಿಸ್ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅಟ್ಲೀಸ್ಟ್ ಒಂದು ಕ್ವೆಶನ್ ಆದರೂ UPSC ಪ್ರಿಲಿಮ್ಸಲ್ಲಿ ಇಲ್ಲಿಂದ ಬರೋ ಪ್ರೊಬ್ಯಾಬಿಲಿಟಿ ಬಹಳ ಇರುತ್ತೆ. ಅಗೇನ್ 6th ಸ್ಟ್ಯಾಂಡರ್ಡಲ್ಲಿ ಇಂಟ್ರೊಡಕ್ಟರಿ ಪಾರ್ಟನ್ನು ಇಟ್ಟಿದ್ದಾರೆ. ಹೈಯರ್ ಕ್ಲಾಸಿಗೆ ಹೋದಾಗೆ ಕಂಟೆಂಟನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಆಗ ನಾವು ಹೈಯರ್ ಕ್ಲಾಸಿಗೆ ಹೋದಾಗ ಇನ್ನೂ ಜಾಸ್ತಿ ಕಂಟೆಂಟನ್ನು ನೋಡಿಬಿಟ್ಟು ಆಮೇಲೆ ಕ್ವೆಶನ್ಸನ್ನು ಅಲ್ಲಿಯೇ ಸಾಲ್ವ್ ಮಾಡುವ. ನಾವು ವಿ ವಿಲ್ ಜಸ್ಟ್ ಸಿ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ರೊಟೇಷನ್ ಆ್ಯಂಡ್ ರೆವಲ್ಯೂಷನ್, ರೈಟ್? ಯಾ, ಲೆಟ್ಸ್ ಗೋ ಅಹೆಡ್. ಎಸ್, ಫಸ್ಟ್ ಥಿಂಗ್ ಈಸ್ ರೊಟೇಷನ್ ಆಫ್ ದಿ ಅರ್ತ್. ಭೂಮಿ ತನ್ನ ಮೈ ಸುತ್ತ ಸುತ್ತೋದನ್ನು ನಾವು ರೊಟೇಷನ್ ಅಂತ ಕರಿತೀವಿ. ಭೂಮಿ ಇದು ನಮ್ಮದು ಈಸ್ಟ್, ಇದು ನಮ್ಮದು ವೆಸ್ಟ್. ಎಸ್, ವೆಸ್ಟಿಂದ ಈಸ್ಟ್ ಕಡೆಗೆ ಭೂಮಿ ರೊಟೇಟ್ ಆಗ್ತಾ ಇದೆ. ಈ ರೀತಿ ಒಂದು ರೊಟೇಷನನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 23 hours 56 minutes ಆ್ಯಂಡ್ 0.4 seconds ಇಷ್ಟು ಟೈಮನ್ನು ತಗೊಳ್ಳುತ್ತೆ ಭೂಮಿ. ತನ್ನ ಮೈ ಸುತ್ತಲೂ ಒಂದು ಸುತ್ತನ್ನು ಸುತ್ತೋದಕ್ಕೆ ಇಷ್ಟು ಟೈಮನ್ನು ತಗೊಂಡಿರುತ್ತೆ. ಇದನ್ನು ನಾವು ಅಪ್ರಾಕ್ಸಿಮೇಟ್ಲಿ ಟೈಮ್ ಝೋನ್ಸ್ ಅಂತ ನೆನ್ನೆ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ? ಸೊ ಅದ್ರ ಪರ್ಪಸ್ ಆಗಿ ನಾವು ಇದನ್ನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂವನ್ನು 24 hours ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಭೂಮಿ ತಗೋತಿರುವಂತಹ ಟೈಮ್ ಇಷ್ಟಿದೆ, ರೈಟ್? ಇದು ಇಷ್ಟು ಟೈಮನ್ನು ರೋಟೇಟ್ ಆಗಲಿಕ್ಕೆ ತಗೊಳ್ಳುತ್ತೆ. ಸೊ ಇಲ್ಲಿ ನಾವು 56 minutes ಇದನ್ನು ನೋಡಿದರೆ ನಮಗಿಲ್ಲಿ ಅಪ್ರಾಕ್ಸಿಮೇಟ್ಲಿ ನಮಗೆ 4 minutes ಗ್ಯಾಪ್ ಇದೆ. ಈ 24 hours-ಗೆ 4 minutes ಗ್ಯಾಪ್ ಇದೆ. ಈ 4 minutes ಗ್ಯಾಪ್ ಪ್ರತಿ ದಿನಕ್ಕಾಯಿತು. ಒಂದು ರೊಟೇಷನ್ ಕಂಪ್ಲೀಟ್ ಮಾಡಿದೆ ಅಂದರೆ ಒಂದು ದಿನ ಆಗಿದೆ ಅಂತ ಅರ್ಥ. ದಿನ ಅಂದರೆ ಹಗಲು ರಾತ್ರಿ ಆಗೋದು ಈ ರೀತಿ ಭೂಮಿಯ ಚಲನೆಯಿಂದ, ಭೂಮಿ ರೊಟೇಟ್ ಆಗ್ತಾ ಇರೋದ್ರಿಂದ. ಓಕೆ, ಸೊ ವೆಸ್ಟ್ದಿಂದ ಈಸ್ಟಿಗೆ ಚಲಿಸ್ತಾ ಇದೆ ಅಲ್ವಾ, ಇದನ್ನು ನಾವು ರೊಟೇಷನ್ ಅಂತ ಕರಿತೀವಿ. ಅಗೇನ್ ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತಿದೆ, ಏನು ಇಫೆಕ್ಟ್ ಆಗ್ತಿದೆ ಅಂತ ನೋಡಿದರೆ, ಏನು ಇಫೆಕ್ಟ್ ಆಗ್ತಿದೆ ಅಂದರೆ ನಮ್ಮದು ಭೂಮಿಯಲ್ಲಿ ಹಗಲು ರಾತ್ರಿ ಆಗ್ತಿದೆ. ಹಗಲು ರಾತ್ರಿ ಯಾಕೆ ಅಂದರೆ, ಸಪೋಸ್ ದಿಸ್ ಈಸ್ ಮೈ ಸನ್ನಿಗೆ ಈ ಪರ್ಟಿಕ್ಯುಲರ್ ಪಾರ್ಟು ಮುಖ ಮಾಡಿದರೆ ಈ ಪಾರ್ಟಲ್ಲಿ ನಮಗೆ ಬಿಸಿಲಿರುತ್ತೆ, ಈ ಹಿಂದ್ಗಡೆ ಇರುವಂತಹ ಪಾರ್ಟಲ್ಲಿ ಕತ್ಲಿರುತ್ತೆ. ಸೊ ಒಂದು ರೊಟೇಷನ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಭೂಮಿಯಲ್ಲಿ ಸೂರ್ಯನಿಗೆ ಅಭಿಮುಖವಾಗುವಂತಹ ಭಾಗದಲ್ಲಿ ನಮಗೆ ಬೆಳಕಿರುತ್ತೆ, ಅದಕ್ಕೆ ವಿರುದ್ಧ ಭಾಗದಲ್ಲಿ ನಮಗೆ ಕತ್ಲಾಗುತ್ತೆ. ಸೊ ರೊಟೇಷನಿಂದ ಆಗ್ತಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಏನು ಅಂತಂದರೆ ಡೇ ಆ್ಯಂಡ್ ನೈಟ್ಸ್ ಆಗ್ತಿರ್ತವೆ. ಡೇ ಆ್ಯಂಡ್ ನೈಟ್ಸ್ ಆಗ್ತಿರ್ತವೆ ರೊಟೇಷನ್ನಿಂದ. ಸೊ ಇಲ್ಲಿ 4 ನಿಮಿಷ ಉಳಿದಿತ್ತಲ್ವಾ, ಪ್ರತಿ ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ ಅಗೇನ್ 3 minutes some seconds ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 4 ನಿಮಿಷ ಉಳಿದಿದೆ. ಈ 4 ನಿಮಿಷ ನಾವೆಲ್ಲ ಸೇರಿಸ್ತಾ, ದಿನಕ್ಕೆ 4 ನಿಮಿಷ ಈ ಥರ ಸೇರಿಸ್ತಾ 1 year-ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನಮಗೆ 1 year-ಅಲ್ಲಿ 6 hours ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಈ 6 hours ಒನ್ ಇಯರಲ್ಲಿ ಆಗುತ್ತೆ. ಇದೇ 6 hours ಪ್ರತಿ ಇಯರ್ ಆ್ಯಡ್ ಆಗ್ತಾ ಹೋಗಿ 4 year ಅನ್ನೋಷ್ಟೊತ್ತಿಗೆ 24 hours ಆಗುತ್ತೆ. ಸೊ 24 hours ಆಗಿದೆ ಅಂತಂದರೆ ಅದರ ಅರ್ಥ ಇನ್ನೂ ಒಂದು ಎಕ್ಸ್ಟ್ರಾ ದಿನ ಆ್ಯಡ್ ಆಗಿದೆ. ಸೊ ನಾರ್ಮಲ್ ಇಯರಲ್ಲಿ ನಾವು ನೋಡಿದಾಗ 365 days ಅಂತ ನೋಡ್ತೀವಿ, 365 days. ಬಟ್
ಈ ಥರ ಈ 6 ಅವರ್ಸು 1 ಇಯರ್ಗೆ ಆ್ಯಡ್ ಆಗ್ತಾ 4 ಇಯರ್ ಆದಮೇಲೆ ನಮಗೆ ಒಂದು ಎಕ್ಸ್ಟ್ರಾ ದಿನ ಆ್ಯಡ್ ಆಗುತ್ತೆ. ಆ ಎಕ್ಸ್ಟ್ರಾ ದಿನ ಇದ್ದಾಗ ಆ ವರ್ಷದಲ್ಲಿ ನಮಗೆ 366 ಡೇಸ್ ನಮಗೆ ಸಿಗ್ತವೆ. ಓಕೆ, 366 ಡೇಸ್. ಈ ಇಯರಿಗೆ ನಾವೇನಂತ ಕರಿತೀವಿ? ಲೀಫ್ ಇಯರ್ ಅಂತ ಕರಿತೀವಿ. ಲೀಫ್ ಇಯರ್. ಈ ಲೀಫ್ ಇಯರ್ ಎಲ್ಲಿ ಇರುತ್ತೆ ಅಂತಂದರೆ ಫೆಬ್ರವರಿ 29ಅಲ್ಲಿ. ಫೆಬ್ರವರಿ 29ಅಲ್ಲಿ. ಯೂಶ್ವಲಿ ಫೆಬ್ರವರಿಯಲ್ಲಿ 28 ಡೇಸ್ ಇರ್ತವೆ. ಲೀಫ್ ಇಯರ್ ಬಂದಾಗ ಅಲ್ಲಿ ನಮಗೆ ಫೆಬ್ರವರಿಯಲ್ಲಿ 29 ಡೇಸ್ ಇರ್ತವೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ಅರ್ತ್ ರೊಟೇಷನ್. ತನ್ನ ಆಕ್ಸಸ್ಸಿಗೆ ಅನುಗುಣವಾಗಿ 24 ಅವರ್ಸಲ್ಲಿ ಒಂದು ಸುತ್ತನ್ನು ಪೂರ್ತಿಯಾಗಿ ಸುತ್ತಿರುತ್ತೆ. ಸೊ ಅದನ್ನು ನಾವು ರೊಟೇಷನ್ ಅಂತೀವಿ. ಆ್ಯಂಡ್ ಸಮ್ ಆಫ್ ದಿ ಕ್ಯಾಲ್ಕುಲೇಷನ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. Yeah. Next is the same calculation. Same things are written here. ಫೆಬ್ರವರಿಯಲ್ಲಿ ದಿನದ ಬಗ್ಗೆ ಎಲ್ಲ ಬರೆದಿರೋದು ಸೇಮ್ ಥಿಂಗ್ಸ್. ಸೊ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತೀವಿ ಅರ್ತ್ ರೆವಲ್ಯೂಷನ್ ಅಂತ. ಫಸ್ಟ್ ಡೈಗ್ರಾಮಲ್ಲಿ ಫಸ್ಟ್ ಥಿಂಗಲ್ಲಿ ನಾವು ನೋಡಿದ್ವಿ. ಲೆಟ್ ಮಿ ಶೋ ದ್ಯಾಟ್ ಒನ್. ಓಕೆ, ಹಾಂ, ಈ ಡೈಗ್ರಾಮ್ ನೋಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನಾವು ಹಿಂದಿನ ಕ್ಲಾಸಲ್ಲೆಲ್ಲ ನೋಡಿರೋ ಪ್ರಕಾರ ಇಲ್ಲಿ ಸೂರ್ಯನನ್ನು ಕೇಂದ್ರವಾಗಿಟ್ಕೊಂಡು ಭೂಮಿ ನಮಗೆ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸೂರ್ಯನನ್ನು ಸುತ್ತುತ್ತಾ ಇರುತ್ತೆ. ಈ ಒಂದು ಕಂಪ್ಲೀಟ್ ಸುತ್ತನ್ನು ಸುತ್ತಿ ಬರೋದಕ್ಕೆ 1 ಇಯರ್ ಟೈಮ್ ತಗೊಳುತ್ತೆ. ಎಸ್, ಸೊ ಈ 1 ಇಯರ್ ಟೈಮ್ ಇದೇನು ಒಂದು ಸುತ್ತಿರುತ್ತೆ ಅಲ್ವಾ, ಇದಕ್ಕೆ ನಾವು ರೆವಲ್ಯೂಷನ್ ಅಂತ ಕರಿತೀವಿ. ಈ ರೆವಲ್ಯೂಷನ್ ಆಗಬೇಕಂದ್ರೆ ಅರ್ಥದ ಪೊಸಿಷನ್ ಯಾವ ಥರ ಇರುತ್ತೆ ಅಂದರೆ, ಒಬ್ವಿಯಸ್ಲಿ 4 ಪೊಸಿಷನನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ಅರ್ತ್ ರಿವಾಲ್ವ್ ಆಗಬೇಕಂದ್ರೆ ಈ ಎಲ್ಲ ಪೊಸಿಷನಲ್ಲೂ ಇರುತ್ತೆ. ಈ ಥರ ಎಲ್ಲ ಪೊಸಿಷನಲ್ಲೂ ಸುತ್ತುತ್ತಾ ಒಂದು ಕಂಪ್ಲೀಟ್ ಸುತ್ತನ್ನು ಪೂರ್ತಿ ಮಾಡಿರುತ್ತೆ. ಬಟ್ ನಾವಿಲ್ಲಿ ಮೇಜರ್ ಸಿಗ್ನಿಫಿಕೆಂಟ್ ರಿಮಾರ್ಕೆಬಲ್ ಚೇಂಜಸ್ ಎಲ್ಲಿ ಸಿಗುತ್ತೆ ಅಲ್ಲ, ಆ ಪರ್ಟಿಕ್ಯುಲರ್ ಪಾಯಿಂಟ್ಸನ್ನು, ಆ ಪರ್ಟಿಕ್ಯುಲರ್ ಡೇಸ್, ಮಂತ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಇಲ್ಲಿ ನಾವು ಜೂನ್ ಸಮ್ಮರ್ ಸೊಲೆಸ್ಟೈಸ್ ಅಂತ ಹೇಳ್ತಿದ್ದೀವಲ್ವ. ಲೆಟ್ ಮಿ ರಬ್ ದಿಸ್. ಓಕೆ, ಸಮ್ಮರ್ ಸೊಲೆಸ್ಟೈಸ್ ಇದು ಯಾವಾಗ ಇರುತ್ತೆ ಅಂತಂದರೆ ಜೂನ್. ನೀವು ಅನ್ಕೋಬೋದು, ಮ್ಯಾಮ್ ತಿಂಗಳು ದಿನ ಎಲ್ಲ ನೆನ್ಪಿಟ್ಕೋಬೇಕಾ? ನಾಟ್ ನೆಸಸರಿಲಿ. ನಾವು ಲಾಜಿಕ್ಸನ್ನು ಅಪ್ಲೈ ಮಾಡೋಣ. ಭೂಮಿಯದ್ದು 4 ಪೊಸಿಷನನ್ನು ಕನ್ಸಿಡರ್ ಮಾಡ್ತಿದ್ದೀವಿ. ಒಂದು ವರ್ಷ ಭೂಮಿ ಒಂದು ಕಂಪ್ಲೀಟ್ ಸುತ್ತೋದಕ್ಕೆ 12 ತಿಂಗಳು ಟೈಮ್ ತಗೊಳುತ್ತೆ. ಸೊ 12 ತಿಂಗಳು ಅಂತಂದರೆ ನಾವು 4 ಪೊಸಿಷನ್ ತಗೋತಿದ್ದೀವಿ. ಅಂದರೆ ಪ್ರತಿ 3 ತಿಂಗಳಂಗೆ ಓಕೆ ಒಂದು ಪೊಸಿಷನನ್ನು ಕನ್ಸಿಡರ್ ಮಾಡಿದ್ದೀವಿ. ವೇರ್ ವಿ ಕ್ಯಾನ್ ಫೈಂಡ್ ದಿ ಸಿಗ್ನಿಫಿಕೆಂಟ್ ಚೇಂಜಸ್ ಆನ್ ಅರ್ತ್, ರೈಟ್? ಸೊ ದಿಸ್ ಇಸ್ ಮೈ ಜೂನ್. ಜುಲೈ ಇಲ್ಲೆಲ್ಲೋ ಇರುತ್ತೆ, ಆಗಸ್ಟ್, ಆ್ಯಂಡ್ ದಿಸ್ ಕಮ್ಸ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ದಿಸ್ ಇಸ್ ಮೈ ಡಿಸೆಂಬರ್. This is January, February, and this is my March, April, May, and this is again June. I hope you are clear with this diagram, these positions. Yes. Now here it is written, ಏನಂತ ಬರ್ತಿದ್ದಾರೆ? ಸಮ್ಮರ್ ಸೊಲೆಸ್ಟೈಸ್ ಅಂತಂದ್ರೆ ಏನು? ಮತ್ತೆ ಇಲ್ಲಿ ಸಮ್ಮರ್ ಸೊಲೆಸ್ಟೈಸ್ ಅಂದಿದ್ದಾರೆ, ಇಲ್ಲಿ ವಿಂಟರ್ ಅಂದಿದ್ದಾರೆ, ಇಲ್ಲಿ ಸ್ಪ್ರಿಂಗ್ ಆ್ಯಂಡ್ ಆಟಮ್ ಇಕ್ವಿನಾಕ್ಸಸ್ ಅಂತ ಅಂದಿದ್ದಾರೆ. ಸೊ ನಾವು ಇವೇನು ಅನ್ನೋದನ್ನು ನಾವು ಈ ರೆವಲ್ಯೂಷನ್ ಅನ್ನೋ ಪಾಠದಲ್ಲಿ ಕಲಿತೀವಿ. ಎಸ್, ಐ ಹೋಪ್ ದಿಸ್ ಮಚ್ ಈಸ್ ವೆರಿ ಕ್ಲಿಯರ್. ನಾವು ಒಂದೊಂದಾಗೆ ಈ ಪೊಸಿಷನ್ದ ಏನು ಅರ್ಥ ಅಂತ ನೋಡ್ತಾ ಹೋಗುವ. ಫಸ್ಟಿಗೆ ಬಂದುಬಿಟ್ಟು ಸಮ್ಮರ್ ಸೊಲೆಸ್ಟೈಸ್ ಅಂದರೆ ಏನು? ಸಮ್ಮರ್ ಸೊಲೆಸ್ಟೈಸ್, ಎಸ್, ಯು ಪೀಪಲ್ ಮೈಟ್ ಅವೇರ್ ಆಫ್ ದಿಸ್. ಸಮ್ಮರ್ ಸೊಲೆಸ್ಟೈಸ್ ನೀವು ಈಗಾಗಲೇ ಓದಿದರೆ ಗೊತ್ತಿರುತ್ತೆ. ಏನು ಸಮ್ಮರ್ ಸೊಲೆಸ್ಟೈಸ್ ಅಂದರೆ, ಪೊಸಿಷನ್ ಹೆಂಗಿತ್ತು? ದಿಸ್ ವಾಸ್ ಮೈ ಅರ್ತ್. ಈ ಥರ ಟಿಲ್ಟ್ ಆಗಿತ್ತು. ಸೇಮ್ ಥಿಂಗ್ ಇಸ್ ರಿಟನ್ ಹಿಯರ್. ಸೇಮ್ ಥಿಂಗ್. ಇದು ಯಾವ ಪೊಸಿಷನ್ನಲ್ಲಿತ್ತು? ಇಲ್ಲಿ 4, ಇಲ್ಲಿ 4 ಇತ್ತು. ಸೊ ಒಂದರಲ್ಲಿ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಈಗ. ಇಲ್ಲಿ ಜೂನ್ ಅಂತ ಇತ್ತು. ಜೂನಲ್ಲಿ ನಾವು ಸಮ್ಮರ್ ಸೊಲೆಸ್ಟೈಸ್ ಅಂತ ನೋಡಿದ್ವಿ. ಸೊ ದ ಸೇಮ್ ಡೈಗ್ರಾಮ್, ದ ಸೇಮ್, ಅಷ್ಟೇ ಒಂದು ಪೊಸಿಷನನ್ನು ಕನ್ಸಿಡರ್ ಮಾಡಿದ್ದೀವಿ. ದಿಸ್ ಇಸ್ ದ್ಯಾಟ್ ಪೊಸಿಷನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್.
ಸೊ ಇದು ನಮ್ಮದು ಸನ್ ಇದೆ, ದಿಸ್ ಇಸ್ ಮೈ ಸನ್. ಸನ್ನಿಂದ ನಮಗೆ ಭೂಮಿ ಮೇಲೆ ರೇಡಿಯೇಷನ್ಸ್ ಬರ್ತಿರುತ್ತೆ, ಭೂಮಿ ಮೇಲೆ ರೇಡಿಯೇಷನ್ಸ್ ಬರ್ತಿರುತ್ತೆ. ಈ ಬರುವಂಥ ರೇಡಿಯೇಷನ್ಸು ಆಲ್ದೋ ಬರುವಂಥ ರೇಡಿಯೇಷನ್ಸು ಒಂದೇ ಥರ ಇದ್ರೂ ನಮ್ಮದು ಭೂಮಿದು ರಿಸೀವ್ ಮಾಡ್ಕೋರುವಂಥ ವೇವ್ ಒಂದೇ ಥರ ಇಲ್ಲ. ಯಾಕಂತಂದರೆ ಭೂಮಿ ನಮ್ಮದು 23.5 ಡಿಗ್ರಿ ಈ ಥರ ಟಿಲ್ಟ್ ಆಗಿದೆ. ಓಕೆ, ಆ ಟಿಲ್ಟ್ ಆ್ಯಂಗಲ್ ಎಷ್ಟಿದೆ? 23.5. ಎಸ್, ಈ 23.5 ಡಿಗ್ರಿ ಭೂಮಿ ತನ್ನ ಅಕ್ಷಕ್ಕೆ ಸ್ವಲ್ಪ ವಾಲ್ ಇರೋದ್ರಿಂದ ಭೂಮಿಯಲ್ಲಿ ಈ ಸೂರ್ಯನಿಂದ ಬರೋ ರೇಡಿಯೇಷನ್ಸು ರಿಸೀವ್ ಆಗುವಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಎಸ್, ಅದು ವ್ಯತ್ಯಾಸ ಯಾವ ಥರ ಆಗ್ತಿರುತ್ತೆ ಅಂತ ನಮ್ಗೆ ಈ ಡಯಾಗ್ರಾಮಿಂದ ಬಹಳ ಕ್ಲಿಯರ್ ಆಗ್ತಿದೆ ನೋಡಿ. ಸೊ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ನಮ್ದು ಇಕ್ವೇಟಾರ್ ಅಂತ ಬರೆದಿದ್ದಾರೆ. ಇಕ್ವೇಟಾರ್ ಇಸ್ ಮೈ 0 ಡಿಗ್ರಿ. ಎಸ್, 0 ಡಿಗ್ರಿ. 0 ಡಿಗ್ರಿಯಿಂದ ನಾರ್ತ್ ಕಡೆ ನೋಡಿದಾಗ ಇಲ್ಲಿ ನೋಡಿ, ದಿಸ್ ಇಸ್ ಮೈ ನಾರ್ತ್ ಪೋಲ್, ಈ ಪಾಯಿಂಟ್, ಆ್ಯಂಡ್ ದಿಸ್ ಇಸ್ ಮೈ ಸೌತ್ ಪೋಲ್. ಸೂರ್ಯನಿಂದ ಬರೋ ರೇಡಿಯೇಷನ್ಸನ್ನು ನೋಡಿದರೆ ನಾರ್ತ್ ಪೋಲ್ವರೆಗೂ ರೇಡಿಯೇಷನ್ಸ್ ಈ ಪರ್ಟಿಕ್ಯುಲರ್ ಫೇಸಲ್ಲಿ ರೀಚ್ ಆಗ್ತಿದ್ದಾವೆ. ಎಸ್, ಈ ಪರ್ಟಿಕ್ಯುಲರ್ ಫೇಸ್ವರೆಗೂ ರೇಡಿಯೇಷನ್ಸ್ ರೀಚ್ ಆಗ್ತಿದ್ದಾವೆ. ಬಟ್ ಸಿ ಹಿಯರ್, ಇದನ್ನು ಡಾರ್ಕ್ ಆಗಿ ತೋರಿಸಿದ್ದಾರೆ. ಮೀನ್ಸ್ ರೇಡಿಯೇಷನ್ಸ್ ಇಲ್ಲಿವರೆಗೂ ರೀಚ್ ಆಗ್ತಾ ಇಲ್ಲ. ಎಸ್, ಸೊ ಇಲ್ಲಿವರೆಗೂ ರೀಚ್ ಆಗ್ತಿಲ್ಲ ಮತ್ತು ಇಲ್ಲಿವರೆಗೂ ರೀಚ್ ಆಗ್ತಿದ್ದಾವೆ. ಸೊ 0ದಿಂದ ಮೇಲೆ ಇರೋದಕ್ಕೆ ನಾವೇನಂತ ಕರೆದಿದ್ದೀವಿ ನೆನ್ನೆ ಕ್ಲಾಸಲ್ಲಿ? ನಾರ್ದರ್ನ್ ಹೆಮಿಸ್ಪಿಯರ್. ಆ್ಯಂಡ್ 0 ಡಿಗ್ರಿಯಿಂದ ಸೌತಿಗೆ ಇರೋದನ್ನು ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಕರೆದಿದ್ವಿ. ಎಸ್, ಈ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ನಮ್ಮದು ರೇಡಿಯೇಷನ್ಸು ಜಾಸ್ತಿ ಬರ್ತಿದೆ. ಮೀನ್ಸ್ ಸಣ್ಣದ ರೇಡಿಯೇಷನ್ ಜಾಸ್ತಿ ಬರ್ತಿರೋದ್ರಿಂದ ನಾವು ಇದಕ್ಕೆ ಏನಂತ ಕರಿತೀವಿ? ಸಮ್ಮರ್ ಸೊಲೆಸ್ಟೈಸ್. ದ ಸೇಮ್ ಥಿಂಗ್ ಇಸ್ ಸಮ್ಮರ್ ಸೊಲೆಸ್ಟೈಸ್. ರೇಡಿಯೇಷನ್ಸು ಈ ಪೋಲ್ವರೆಗೂ ನಮ್ಮದು ರೀಚ್ ಆಗ್ತಿದ್ದಾವೆ. ನಾರ್ದರ್ನ್ ಹೆಮಿಸ್ಪಿಯರು ರೇಡಿಯೇಷನ್ಸನ್ನು ಜಾಸ್ತಿ ರಿಸೀವ್ ಮಾಡುತ್ತೆ. ಬಟ್ ಕಂಪೇರಿಟಿವ್ಲಿ ಸದರ್ನ್ ಹೆಮಿಸ್ಪಿಯರ್ 0ಇಂದ ಕೆಳಗಡೆ ಹೋದರೆ ನೋಡಿ ಇಲ್ಲೆಲ್ಲ ಡಾರ್ಕ್ ಆಗಿ ತೋರಿಸಿದ್ದಾರೆ. ಡಾರ್ಕ್ನೆಸ್ ಇನ್ ದ ಸೆನ್ಸ್ ರೇಡಿಯೇಷನ್ಸ್ ಆರ್ ನಾಟ್ ರೀಚಿಂಗ್ ದೇರ್. ಎಸ್, ರೇಡಿಯೇಷನ್ಸು ಇಲ್ಲಿವರೆಗೂ ರೀಚ್ ಆಗ್ತಾ ಇಲ್ಲ ಸೌತ್ ಪೋಲ್ವರೆಗೂ. ಅದಕ್ಕೆ ನಾವು ಇದನ್ನೇನಂತ ಕರಿತೀವಿ? ಸಮ್ಮರ್ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್ ಈಸ್ ಮೈ ಸಮ್ಮರ್ ಸೊಲೆಸ್ಟೈಸ್. ಸಮ್ಮರ್ ಸೊಲೆಸ್ಟೈಸ್ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್. ಇಲ್ಲಿ ಜಾಸ್ತಿ ರೇಡಿಯೇಷನ್ ಬರ್ತಿರೋದ್ರಿಂದ ಇದಕ್ಕೆ ಸಮರ್ ಅಂತಿದ್ದೀವಿ. ಸೊ ಇಲ್ಲಿ ಕಡಿಮೆ ಇರೋದ್ರಿಂದ ಅಷ್ಟು ರೀಚ್ ಆಗ್ತಿರೋದಿಲ್ಲ. ಸೊ ಅಲ್ಲಿ ಏನಿರುತ್ತೆ? ಚಳಿ ಇರುತ್ತೆ. ಅದಕ್ಕೆ ನಾವು ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಸಮರ್ ಸೊಲೆಸ್ಟೈಸ್ ಇದ್ದಾಗ ಸದರ್ನ್ ಹೆಮಿಸ್ಪಿಯರಲ್ಲಿ ಅದೇ ನಮಗೇನಿರುತ್ತೆ? ವಿಂಟರ್ ಸೊಲೆಸ್ಟೈಸ್ ಆಗಿರುತ್ತೆ. ದ ಸೇಮ್ ಥಿಂಗ್ಸ್ ಆರ್ ರಿಟನ್ ಹಿಯರ್. ಯು ಕ್ಯಾನ್ ಗೋ ಥ್ರೂ ದಿಸ್ ಸೇಮ್ ಥಿಂಗ್ಸ್. ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಸಮರ್ ಇದೆ, ಸಮರ್ ಸೊಲೆಸ್ಟೈಸ್ ಅಂತ ಕರಿತಿದ್ದೀವಿ. ಯಾಕೆ ಈ ಥರ ನೇಮಿಂಗ್ ನಾರ್ದರ್ನ್ ಹೆಮಿಸ್ಪಿಯರಿಂದ ಮಾಡ್ತಿದ್ದೀವಿ ಅಂದರೆ ಮೇಜರ್ ಲ್ಯಾಂಡ್ ನಾವು ನೋಡಿದರೆ ನಾರ್ದರ್ನ್ ಹೆಮಿಸ್ಪಿಯರಲ್ಲೇ ನಮಗೆ ಸಿಗೋದು. ಸೊ ಅದಕ್ಕಾಗಿ ನಾವು ನಾರ್ದರ್ನ್ ಹೆಮಿಸ್ಪಿಯರ್ ಪರ್ಸ್ಪೆಕ್ಟಿವಿಂದ ನೋಡ್ತಿದ್ದೀವಿ. ನಾವೆಲ್ಲ ಇರೋದು ಇಂಡಿಯಾ, ಮೆಜಾರಿಟಿ ಆಫ್ ದಿ ಕಾಂಟಿನೆಂಟ್ ಎಲ್ಲ ಲೈ ಆಗಿರೋದು ಈ ಪಾರ್ಟಲ್ಲಿ. ಸೊ ನಾವು ಸ್ಟಡಿ ಮಾಡ್ತಿದ್ದೀವಿ. ಸೊ ನಮಗೆ ಯಾವಾಗ ಸಮರ್ ಇದೆ ಅದನ್ನು ನಾವು ಸಮರ್ ಸೊಲೆಸ್ಟೈಸ್ ಅಂತ ಕರಿತಿದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಸೊಲೆಸ್ಟೈಸ್ ಆಗೋದು ಯಾವಾಗ? ಒಂದು ಪರ್ಟಿಕ್ಯುಲರ್ ಡೇ ಇದೆ, ದಟ್ ಈಸ್ ಮೈ June 21st. ಲೆಟ್ ಮಿ ಆಸ್ಕ್ ಯು ಒನ್ GK question. What is the speciality of June 21st? Again, this is asked in your state level exam. June 21st ಇದ್ದು ಮತ್ತೊಂದು ವಿಶೇಷತೆ ಇದೆ, ಅದನ್ನು ನಿಮ್ಮದು ಮಾರ್ಜಿನಲ್ಲಿ ಬರೀರಿ ಅಥವಾ ಗೊತ್ತಿದ್ರೆ ಕಾಮೆಂಟಲ್ಲಿ ಬರೀರಿ, ಇಲ್ಲಾಂದರೆ ನಿಮ್ಮದು ಸರ್ಚ್ ಮಾಡಿಬಿಟ್ಟು ನೋಡಿ. 21st June exam question. Not just for summer solstice, it is important for India. Not just India, it is important for world. So this is my summer solstice. I hope this is clear. So ಈಗ ಈ ಪೊಸಿಷನಲ್ಲಿ ನೋಡಿದ್ವಿ. ಇದರ ಎಕ್ಸಾಕ್ಟ್ ವಿರುದ್ಧ ಏನಾಗ್ತಿರುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿ ಆಗ್ತಿರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂತಂದರೆ ವಿಂಟರ್ ಸೊಲೆಸ್ಟೈಸ್ ಅಂತ ಕರಿತೀವಿ. ವಿಂಟರ್ ಅಗೇನ್ ಸೇಮ್ ಥಿಂಗ್ ಹ್ಯಾಪನಿಂಗ್ ಹಿಯರ್. ಸೂರ್ಯನಿಂದ ಬರೋ ರೇಡಿಯೇಷನ್ಸು ನಾರ್ತ್ ಪೋಲ್ವರೆಗೂ ರೀಚ್ ಆಗ್ತಿಲ್ಲ. ಬಟ್ ಸೌತ್ ಪೋಲ್ಗೆ ಡೈರೆಕ್ಟ್ ರೇಡಿಯೇಷನ್ಸು ಸೌತ್ ಹೆಮಿಸ್ಪಿಯರಲ್ಲಿ, ಸದರ್ನ್ ಹೆಮಿಸ್ಪಿಯರ್. ದಿಸ್ ಇಸ್ ಮೈ ಸದರ್ನ್ ಹೆಮಿಸ್ಪಿಯರ್, ದಿಸ್ ಇಸ್ ಮೈ ನಾರ್ದರ್ನ್ ಹೆಮಿಸ್ಪಿಯರ್, ಇಕ್ವೇಟಾರ್, ರೈಟ್?
ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಇಲ್ಲಿ ನೋಡಿ ಸೌತ್ದ ಪೋಲ್ವರೆಗೂ ನಮಗೆ ಏನು ಲೈಟ್ ಕಲರ್ ತೋರಿಸಿದ್ದಾರೆ, ಅಂದರೆ ರೇಡಿಯೇಷನ್ಸು ಇಲ್ಲಿವರೆಗೂ ರೀಚ್ ಆಗ್ತಿದ್ದಾವೆ. ಬಟ್ ನಾರ್ದರ್ನ್ ಪೋಲಲ್ಲಿ ನೋಡಿ ಡಾರ್ಕ್ ತೋರಿಸಿದ್ದಾರೆ. ಸಮರ್ ಸೊಲಸ್ಟೈಸಲ್ಲಿ ಏನಿತ್ತಲ್ಲ ಅದ್ರ ಎಕ್ಸಾಕ್ಟ್ ವಿರುದ್ಧ ಇಲ್ಲಿ ಆಗ್ತಿದೆ. ಸೊ ಅದಕ್ಕೆ ನಾವು ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಕಡಿಮೆ ರೇಡಿಯೇಷನ್ಸ್ ಬರ್ತಿರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ, ವಿಂಟರ್ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್. ಸೊ ವಿಂಟರ್ ಸೊಲಾಸ್ಟೈಸ್. ನಮ್ಮ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ವಿಂಟರ್ ಸೊಲಸ್ಟೈಸ್ ಇದ್ದಾಗ ಸದರ್ನ್ ಹೆಮಿಸ್ಪಿಯರಲ್ಲಿ ಅದೇ ನಮಗೆ ಸಮರ್ ಸೊಲಸ್ಟೈಸ್ ಇರುತ್ತೆ. ಎಸ್, ಸಮರ್ ಸೊಲಸ್ಟೈಸ್ ಇನ್ ದಿ ಸದರ್ನ್ ಹೆಮಿಸ್ಪಿಯರ್, but it is the winter solstice in the northern hemisphere. I hope this is clear. Again, there is one particular day. ಆ ದಿನ ನಮಗೇನಾಗುತ್ತೆ ಅಂದರೆ ಸೂರ್ಯನ ಡೈರೆಕ್ಟ್ ರೇಡಿಯೇಷನ್ಸು ನಮಗೆ ಸೌತ್ ಪೋಲ್ ಮೇಲೆ ಬರ್ತಿರುತ್ತೆ. ಸೊ 22nd ಡಿಸೆಂಬರ್ ನಮ್ಮದು ರೇಡಿಯೇಷನ್ಸು. ಬಟ್ ಇನ್ನೂ ನಾವು ಹೈಯರ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡ್ತೀವಿ. ದೆರ್ ಇಸ್ ಒನ್ ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ ವೇರ್ ದ ಡೈರೆಕ್ಟ್ ರೇಡಿಯೇಷನ್ಸ್ ಆಫ್ ದಿ ಸನ್ ವಿಲ್ ಫಾಲ್. ಸೊ ನಮ್ಗೆ ಈಗ ಏನು ಗೊತ್ತಿರಲಿ, 22nd ಡಿಸೆಂಬರಿಗೆ ನಾವು ಅದನ್ನು ವಿಂಟರ್ ಸೊಲಸ್ಟೈಸ್ ಅಂತ ಕರಿತೀವಿ. ವಿಂಟರ್ ಸೊಲಸ್ಟೈಸ್. ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಗೇನ್ ದೆರ್ ಇಸ್ ಒನ್ ಮೋರ್ GK ಕ್ವೆಶನ್ ಫಾರ್ ಯು. ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಡಿಸೆಂಬರ್ 22nd? ಲೆಟ್ ಮಿ ಗಿವ್ ಯು ಹಿಂಟ್. One of the great mathematician born on this particular day. So now you find ಯಾರವರು ಅಂತ. Okay, let's go ahead. Next thing is equinox. Equinox ಅಂದ್ರೆ ಏನು? Again let me show first diagram ನೋಡಿದ್ವಿ ಅಲ್ವಾ? ಫಸ್ಟ್ ಡಯಾಗ್ರಾಮಲ್ಲಿ ಅರ್ಥದ್ದು 4 ಪೊಸಿಷನ್ಸನ್ನು ನೋಡಿದ್ವಿ. 4 ಪೊಸಿಷನ್. ದಿಸ್ ವಾಸ್ ಮೈ ಜೂನ್ ಆ್ಯಂಡ್ ದಿಸ್ ವಾಸ್ ಮೈ ಡಿಸೆಂಬರ್. ಜೂನಲ್ಲಿ ನಮಗೆ ಸಮರ್ ಸೊಲಸ್ಟೈಸ್ ಇತ್ತು, ಡಿಸೆಂಬರಲ್ಲಿ ನಮಗೆ ವಿಂಟರ್ ಸೊಲಸ್ಟೈಸ್ ಇತ್ತು. ಸೊ ಇವೆರಡೂ ಇದ್ದಾವಲ್ವಾ, ದಿಸ್ ಇಸ್ ಮೈ ಸೆಪ್ಟೆಂಬರ್, ದಿಸ್ ಇಸ್ ಮೈ ಮಾರ್ಚ್, ರೈಟ್? ಸೊ ಈ ಮಾರ್ಚ್ ಮತ್ತು ಸೆಪ್ಟೆಂಬರಲ್ಲಿ ಏನಾಗುತ್ತೆ ಅಂದರೆ ರೇಡಿಯೇಷನ್ಸು ಭೂಮಿ ಮೇಲೆ ಈಕ್ವಲ್ ಆಗಿ ಬೀಳುತ್ತೆ. ಅಂದರೆ ಅರ್ಥದ ಪೊಸಿಷನ್ನು ಏನು ಈ ಥರ ಬಂದಿರೋದ್ರಿಂದ ಎಕ್ಸಾಕ್ಟ್ ಡೇ ಆ್ಯಂಡ್ ನೈಟ್ಸು ಈಕ್ವಲ್ ಇರುತ್ತೆ. ಎರಡು ಹೆಮಿಸ್ಪಿಯರು ನಮಗೆ ಈಕ್ವಲ್ ರೇಡಿಯೇಷನ್ಸನ್ನು ರಿಸೀವ್ ಮಾಡ್ತಾ ಇರುತ್ತೆ. ಸೊ 21st ಮಾರ್ಚ್ ಆ್ಯಂಡ್ 23rd ಸೆಪ್ಟೆಂಬರ್, 21st ಮಾರ್ಚ್ ಆ್ಯಂಡ್ 23rd ಸೆಪ್ಟೆಂಬರ್ ಡೈರೆಕ್ಟ್ ರೇಡಿಯೇಷನ್ಸ್ ಅನ್ನೋದು, ಓಕೆ, rays of the sun fall on the equator at this particular position. ಸೂರ್ಯನ ಡೈರೆಕ್ಟ್ ರೇಡಿಯೇಷನ್ಸು ಇಕ್ವೇಟರ್ ಮೇಲೆ ಬೀಳ್ತಿರುತ್ತೆ. ಸೊ ಅದಕ್ಕಾಗಿ ನಮಗೆ ಡೇ ಆ್ಯಂಡ್ ನೈಟು ಎಕ್ಸಾಕ್ಟ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಡೇಸ್ ವಿ ಕಾಲ್ ಇಟ್ ಆಸ್ ಇಕ್ವಿನಾಕ್ಸಸ್. ಇಕ್ವಿನಾಕ್ಸಸ್ ಯಾವ ದಿನ ಇರುತ್ತೆ ಅಂದರೆ 21st ಮಾರ್ಚ್ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ, ಅದೇ ರೀತಿ 23rd ಸೆಪ್ಟೆಂಬರ್ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿದ್ದಾಗ. At this position neither of the pole is tilted towards the sun. It is very much clear from this diagram. Yes? Yeah, that is why Earth receives equal days and equal nights on this particular equinox. This is all about Earth rotation and revolution. This is very small chapter. I hope it is clear and you like this topic. Thank you so much.